ಇನ್ನು ಇವತ್ತು ನಾಡಪ್ರಭು ಕೆಂಪೇಗೌಡರ ಜಯಂತಿ 517ನೇ ಜಯಂತಿ. ಇವತ್ತು ಬೇರೆ ಬೇರೆ ಕಾರ್ಯಕ್ರಮಗಳಿದೆ. ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ನಡೆಯುವಂಥ ಕಾರ್ಯಕ್ರಮಗಳು. ಅದರಲ್ಲಿ ಒಂದು ಇಂಪಾರ್ಟೆಂಟ್ಲಿ SM ಕೃಷ್ಣ ರಸ್ತೆ ಇವತ್ತು ಲೋಕಾರ್ಪಣೆ ಆಗುತ್ತೆ. ಇದು ಇನ್ನು ನಾಡಪ್ರಭು ಕೆಂಪೇಗೌಡರ 517ನೇ ಜಯಂತ್ಯುತ್ಸವ ಈ ಹಿನ್ನೆಲೆಯಲ್ಲಿ ಸಸಿ ನೆಡುವಂಥ ಅಭಿಯಾನ 12 ಗಂಟೆಗಳಲ್ಲಿ 15 ಲಕ್ಷ ಸಸಿಗಳನ್ನು ನೆಡ್ತಾರಂತೆ. ಕೆಂಪೇಗೌಡ ಲೇಔಟ್ ಆಗಿರ್ಬೋದು. ಈಗ Hotel Management with AI. Join IIHM, International Institute of Hotel Management. ಶಿವರಾಮ್ ಕಾರಂತ ಲೇಔಟ್ ಆಗಿರ್ಬೋದು. ಈ ರೀತಿ ಸುಮಾರು 250 ಎಕರೆ ಜಾಗದಲ್ಲಿ ಅರಣ್ಯೀಕರಣದ ಗುರಿ 15 ಲಕ್ಷ ಸಸಿ ನೆಡುವಂಥ ಕಾರ್ಯಕ್ರಮ. ಗಿನ್ನೀಸ್ ದಾಖಲೆ ಇದು. 50ರಿಂದ 60 ಸಾವಿರ ಸ್ವಯಂ ಸೇವಕರು ಇದರಲ್ಲಿ ಭಾಗಿಯಾಗ್ತಾರೆ. ಬರೀ ಗಿಡ ನೆಡುವಂಥ ಕಾರ್ಯಕ್ರಮ ಎಲ್ಲಿ ನಡೀತಾ ಇದೆ ಆ ಸ್ಥಳದಿಂದ ನಮ್ಮ ಪ್ರತಿನಿಧಿ ಲಕ್ಷ್ಮೀ ನರಸಿಂಹ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀ ನರಸಿಂಹ, ಇದೊಂದು ಅಭೂತಪೂರ್ವವಾದಂಥ ಕಾರ್ಯಕ್ರಮ. ಇದು ಸಾಮಾನ್ಯ ಕಾರ್ಯಕ್ರಮ ಅಲ್ಲ. ಯಾಕಂದರೆ ಈ ಸಣ್ಣ ಸಣ್ಣ ಜಾಗಗಳನ್ನೇ ಕಾಡುಗಳನ್ನಾಗಿ ಹೆಂಗೆ ಅದನ್ನು ಮಾರ್ಪಾಡು ಮಾಡಬೇಕು ಅನ್ನೋದನ್ನು ಜಪಾನ್ನವ್ರು ನೋಡಿ ಕಲಿಬೇಕು. ಹೀಗಾಗಿ ಏನು ಅಂತಂದರೆ ಇಂಥ ಒಂದು ದೊಡ್ಡ ಅಭಿಯಾನ, ಇದು ದಾಖಲೆಯ ಅಭಿಯಾನ. ನೀವು ಸ್ಥಳದಲ್ಲೇ ಇದ್ದೀರಿ, ಅಲ್ಲಿ ಪ್ರಿಪರೇಷನ್ಸ್ ಯಾವ ರೀತಿ ಇದೆ? ರಂಗನಾಥ್, ಕೆಂಪೇಗೌಡರ 517ನೇ ಜಯಂತಿಯ ಪ್ರಯುಕ್ತ ಇವತ್ತು SM ಕೃಷ್ಣ ದಶಪಥ ರಸ್ತೆ ಲೋಕಾರ್ಪಣೆ ಆಗ್ತದೆ. ಈ ನಿಟ್ಟಿನಲ್ಲಿ BDA ಒಂದು ಐತಿಹಾಸಿಕ ಕಾರ್ಯಕ್ರಮಗಳನ್ನು ಕೂಡ ಹಮ್ಮಿಕೊಂಡಿದ್ದೇನೆ ಅಂತಂದ್ರೆ ಬರೋಬ್ಬರಿ 15 ಲಕ್ಷ ಸಸಿಗಳನ್ನು ನೆಡುವ ಮೂಲಕ ಈ ಒಂದು ಕ್ಷಣವನ್ನು ಐತಿಹಾಸಿಕವಾಗಿ ನಿಟ್ಟಿನಲ್ಲಿ ಈಗಾಗಲೇ ಕಾರ್ಯೋನ್ಮುಖವಾಗಿದೆ, ಗುರಿ ಇಟ್ಕೊಂಡಿದೆ. ನಾನು ಸದ್ಯಕ್ಕೆ ನಾಡಪ್ರಭು ಕೆಂಪೇಗೌಡ ಲೇಔಟ್ ದಶಪಥ ರಸ್ತೆ ಬಳಿಯೇ ಇದ್ದೀನಿ. ಈ ಒಂದು ಲೇಔಟ್ಗೆ ಹೊಂದಿಕೊಂಡಂತೆ ಇರುವ ದಶಪಥ ರಸ್ತೆಯ ಅಕ್ಕಪಕ್ಕದಲ್ಲಿ ಈಗಾಗಲೇ ಸಸಿ ನೆಡ್ತಕ್ಕಂಥ ಕಾರ್ಯ ಬೆಳಗ್ಗೆ 5-6 ಗಂಟೆಯಿಂದ ಬರದಿಂದ ಸಾಗ್ತದೆ. ಯಾಕಂದ್ರೆ 12 ಗಂಟೆಯಲ್ಲಿ 15 ಲಕ್ಷ ಸಸಿಗಳನ್ನು ಇರ್ತಕ್ಕಂಥ ಗುರಿಯನ್ನ BDA ಇಟ್ಕೊಂಡಿದೆ. ಈ BDA ಮಹೋನ್ನತ ಉದ್ದೇಶಕ್ಕಾಗಿ ಈಗಾಗಲೇ ಸಾಕಷ್ಟು ಸ್ವಯಂ ಸೇವಕರು, ಕಾಲೇಜು ವಿದ್ಯಾರ್ಥಿಗಳು, BBMP ಅಥವಾ GBA ಪೌರ ಕಾರ್ಮಿಕರು ಮತ್ತೆ BDA ಸಿಬ್ಬಂದಿ ಸೇರಿ ಸಾಕಷ್ಟು ಮಂದಿ ಭಾಗಿಯಾಗಿದ್ದಾರೆ. ಈ ಒಂದು ಪ್ರದೇಶ ಏನಿದೆ ಇದು ಝೋನ್ 10 ಪ್ಲಾಂಟೇಶನ್ ಅಂತಕ್ಕಂಥದ್ದು. ಸುಮಾರು 17 ಕಡೆಗಳಲ್ಲಿ ಈ ಲೇಔಟ್ನ 17 ಕಡೆಗಳಲ್ಲಿ ಸಸಿಗಳನ್ನು ಇರ್ತಕ್ಕಂಥ ಕಾರ್ಯಕ್ರಮ ಈಗಾಗಲೇ ಆಗ್ತಾ ಇದೆ. ಸಾಕಷ್ಟು ಜನಗಳು ಕೂಡ ಬಂದಿದ್ದಾರೆ. ಈಗಾಗಲೇ BDA ಸಿಬ್ಬಂದಿ ಕೂಡ ಸಾಕಷ್ಟು ವ್ಯವಸ್ಥೆಗಳನ್ನ ಮಾಡ್ಕೊಂಡಿದ್ದಾರೆ. ಇವರಿಗೆ ಉಪಹಾರದ ವ್ಯವಸ್ಥೆಯನ್ನು ಕೂಡ ಬೆಳಗ್ಗೆಯಿಂದ ಮಾಡಲಾಗಿದೆ. ಯಾಕಂದ್ರೆ ಬಂದವರಿಗೆ ಯಾವುದೇ ರೀತಿ ಸಮಸ್ಯೆ ಆಗಬಾರದು, ಅನಾನುಕೂಲ ಆಗಬಾರದು, ಸಸಿ ನೆಡುವ ಕಾರ್ಯಕ್ಕೆ ಯಾವ ರೀತಿ ಧಕ್ಕೆ ಆಗಬಾರದು ಅನ್ನೋ ಕಾರಣಕ್ಕೆ ಪ್ರತಿಯೊಂದು ವ್ಯವಸ್ಥೆಗಳು ಕೂಡ ಮಾಡ್ಕೊಳ್ಳಲಾಗಿದೆ. ವಿವಿಧ ರೀತಿಯ ವಿವಿಧ ಜಾತಿಯ ಸಸಿಗಳನ್ನ ಈಗಾಗಲೇ ನೆಡಲಾಗ್ತಾ ಇದೆ. ಈಗಾಗಲೇ ಇಲ್ಲಿರ್ತಕ್ಕಂಥ ಸಿಬ್ಬಂದಿ ಎಲ್ಲರೂ ಕೂಡ ನಿರ್ದೇಶನ ಕೊಡ್ತಕ್ಕಂಥದ್ದು ಎಲ್ಲೆಲ್ಲಿ ನೆಡಬೇಕು ಅಂದ್ರೆ ಈ ಒಂದು ಭಾಗದಲ್ಲಿ ಒಂದು ರೀತಿಯ ಮಿನಿ ಫಾರೆಸ್ಟ್ ಅನ್ನೋ ರೀತಿಯಾಗಿ ಇದನ್ನ ರೂಪುಗೊಳಿಸಬೇಕು ಅಂತಕ್ಕಂಥ ಉದ್ದೇಶದೊಂದಿಗೆ ಮಿಯಾವಾಕಿ ಕಾಡುಗಳನ್ನ BDA ಲೇಔಟ್ ನಲ್ಲಿ ನಿರ್ಮಾಣ ಮಾಡಲಾಗ್ತದೆ. ಒಂದಷ್ಟು ಮಂದಿ ಇದರ ಸ್ವಯಂ ಸೇವಕರು ಅವರು ಕೂಡ ಮಾತಾಡ್ತಾ ಹೋಗ್ತೀನಿ. ಸರ್, ತಾವು ಕೂಡ ಈಗಾಗಲೇ ಭಾಗಿಯಾಗಿದ್ದೀರಾ, ಎಷ್ಟು ಖುಷಿ ಇದೆ ಕಾರ್ಯಕ್ರಮ ಭಾಗಿಯಾಗಿರೋದು? ಸರ್, ಇದು ಅಂತ ಹೊಸ ಅಧ್ಯಾಯವನ್ನೇ ನಮ್ಮ DK ಶಿವಕುಮಾರ್ ಸಾಹೇಬ್ರ ನೇತೃತ್ವದಲ್ಲಿ ತಯಾರಾಗ್ತಾ ಇದೆ. ಇಂಥ ಒಂದು ವ್ಯವಸ್ಥೆ ಇಡೀ ರಾಜ್ಯದಲ್ಲಿ ಆಗ್ಬೇಕಾಗ್ತದೆ. ಯಾಕೆಂದ್ರೆ ನಾವು ಹಸಿರನ್ನ ಕಾಣಬೇಕಾದ್ರೆ ಇವತ್ತು ಆಮ್ಲಜನಕವನ್ನ ಹೆಚ್ಚಾಗಿ ನಾವು ಸೇವನೆ ಮಾಡುವಂತ ವ್ಯವಸ್ಥೆ ನಾವು ಕಾಣ್ತಾ ಇದ್ದೀವಿ. ಇವತ್ತು ಬೆಂಗಳೂರಿನಲ್ಲಿ ಅದನ್ನು 15 ಲಕ್ಷ ಜನ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಸ್ತೆ ಲೋಕಾರ್ಪಣೆ ಆಗುತ್ತೆ. CM DK ಶಿವಕುಮಾರ್ ಬರ್ತಾ ಇದ್ದಾರೆ. ಮತ್ತೆ ಈ ಒಂದು ಭಾಗದಲ್ಲಿ ಪುರಜ್ಯೋತಿಗಳನ್ನು ಸ್ವೀಕಾರ ಮಾಡತಕ್ಕಂಥ ಕೆಲಸ ಕೂಡ DK ಅವರು ಮುಂದಾಗ್ತಾ ಇದ್ದಾರೆ. ಒಟ್ಟಾರೆ ಸಸಿ ನೆಡ್ತಕ್ಕಂಥ ಕಾರ್ಯಕ್ರಮ ಯಶಸ್ವಿಯಾಗಿ ಬರದಿಂದ ಸಾಗ್ತಾ ಇರುವಂತದ್ದು. ರಂಗನಾಥ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.